ಹಾಯ್ ನಮಸ್ತೆ ಎಲ್ಲರಿಗೂ M&M ಹೋಮ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ರಾಗಿ ಮುದ್ದೆ ಸೊಪ್ಪಿನ ಸಾರು. ಇದು ಮಿಕ್ಸ್ ಸೊಪ್ಪು, ಆವಾಗಲೇ ತೋಟದಲ್ಲಿ ಫ್ರೆಶ್ ಆಗಿ ತೊಗೊಬಂದು ಮಾಡಿರುವಂತಹ ಸೊಪ್ಪು ಸಾರು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಒಣಗಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಹಾಗೆ ತೊಳೆದಿಟ್ಕೊಂಡಂತಹ ತೊಗರಿಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈ ಮಿಕ್ಸ್ ಸೊಪ್ಪನ್ನು ನಾನು 4 ರಿಂದ 5 ಬಾರಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಎಷ್ಟು ಫ್ರೆಶ್ ಆಗಿ ನಮಗೆ ಎಲ್ಲೂ ಸಿಗೋದಿಲ್ಲ ಹಳ್ಳಿಯಲ್ಲಿ ಬಿಟ್ಟರೆ. ನೋಡಿ ಈಗ ಈ ಸೊಪ್ಪು ಮುಳುಗೋ ತನಕ ನೀರನ್ನು ಹಾಕಿ 1-2 ವಿಸಿಲ್ ಬರೋ ತನಕ ಕೂಗಿಸ್ಕೊಳ್ಳೋಣ. ನೋಡಿ ಈಗ 2 ವಿಸಿಲ್ ಬಂದಿದೆ, ತೆಗೆದು ತೋರಿಸ್ತೀನಿ. ನೋಡಿರಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಟ್ಟು ಅದರಲ್ಲಿರುವಂತಹ ನೀರನ್ನು ಸಪ್ರೇಟ್ ಬೌಲ್ಗೆ ಬಗ್ಗಿಸಿ ಇಟ್ಕೊಳ್ಳೋಣ. ಇದನ್ನು ಒಗ್ಗರಣೆ ಹಾಕಬೇಕಾದ್ರೆ ಈ ನೀರು ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಈಗ ನೋಡಿ ಉಳಿದಿರುವಂತಹ ಈ ಸೊಪ್ಪು, ಈ ಮಸಾಲೆನ ನಾವು ನೋಡಿ ಇದನ್ನು ಪಪ್ಪುಗುತ್ತಿ ಅಂತಾರೆ. ಇದರಲ್ಲಿ ಚೆನ್ನಾಗಿ ಮಸಿದ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಚೆನ್ನಾಗಿ ನೈಸಾಗಿ ನುಣ್ಣಗಾಗಬೇಕು. ನೋಡಿ ಈ ಥರ. ಈಗ ಇದು ರೆಡಿಯಾಗಿದೆ. ಈಗ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಹುರ್ಕೊಳ್ಳೋಣ. ಈಗ ಸಣ್ಣ ಈರುಳ್ಳಿ ಇದು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಸೊಪ್ಪಿನ ಸಾರು. ಹಾಗೆ ಕರಿಬೇವು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಈರುಳ್ಳಿಗೆ ಉಪ್ಪು ಹಿಡಿಯುತ್ತೆ, ಆಗ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಫ್ರೈ ಆಗಿದೆ ಅಲ್ವಾ, ಇದಕ್ಕೆ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಂತಹ ನೀರನ್ನು ಹಾಕಿ ಕುದಿಸ್ಕೊಳ್ಳೋಣ. ಹಾಗೆ ನಾವು ಮಸ್ತು ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಆಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಆಗಾಗ ಸ್ವಲ್ಪ ಕಲಿಸ್ತಾನೇ ಇರಿ. ಚೆನ್ನಾಗಿ ಕುದಿಬೇಕು. ನೋಡಿ ಸೊಪ್ಪು ಸಾರು ಅಷ್ಟು ತೆಳುವಾಗಿರಬಾರ್ದು, ಅಷ್ಟು ಗಟ್ಟಿಯಾಗಿರಬಾರ್ದು. ಆ ಥರ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ನೀರನ್ನು ನೋಡಿ ಹಾಕ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಈಗ ನೋಡಿ ಕುದಿದಿದೆ ಅಲ್ವಾ, ನೋಡಿ ಗಟ್ಟಿ ಬಂದಿದೆ. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ. ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.